ಒಂದು ದೇವಸ್ಥಾನ ಇದೆ, ಅದೆಲ್ಲ ಇದ್ರು ಇನ್ನು ಹೆಂಡತಿ ಹಾಕಿದ್ದಾಗೆ ಮಸೀದಿ ಕಟ್ತಿದ್ದಾರೆ ಅವರು. ಅಲ್ಲಿ ಹಿಂದೂಗಳು ಮನೆಯೇ ಜಾಸ್ತಿ ಇರೋದು, ಮುಸ್ಲಿಮ್ಸ್ ಅವರೆಲ್ಲ ಬಾಡಿಗೆ ಬಂದಿರೋದು. ಹಾಗಾಗಿ ನಮಗೆ ಮಸೀದಿನ ನಿಲ್ಸ್ಕೊಳ್ಬೇಕು. ಮಸೀದಿ ಅವ್ರದ್ದಿದೆ, ಇಲ್ಲೇ ಇದ್ದು ನಾವು ತಡೆದಿದ್ರೆ ನಮ್ಮ ತಪ್ಪು ನಾವು ಒಪ್ಕೊಂತೀವಿ. ಹಿಂದೂ ಮುಸ್ಲಿಂ ಸಮಾನ ಅಂತಾನೆ ಅವ್ರದ್ದು ಒಂದು ಮಸೀದಿ, ನಮ್ದೊಂದು ದೇವಸ್ಥಾನ ಆಲ್ರೆಡಿ ಇದೆ. ಯಾರು ಸರ್? ಇಲ್ಲ ಸರ್, ನಾನು ಕಾಣ್ತಿಲ್ಲ. ಈ ಸಚಿವರ ಮುಂದೆ ಜನಸಾಮಾನ್ಯರು ಕಷ್ಟ ಹೇಳಲೇಬಾರ್ದ? ಕಷ್ಟ ಹೇಳಿಕೊಂಡು ಬಂದ ಹಿಂದೂಗಳ ಮೇಲೆ ಸಚಿವನ ಗುಂಡಾಗಿರಿ. ಈ ಸಚಿವರ ಮಾತನ್ನ ಒಮ್ಮೆ ನೋಡಿ. ಕಷ್ಟ ಅಂತ ಹೇಳಿಕೊಂಡು ಬಂದವರ ಮೇಲೆ ಬಾಯಿ ಮುಚ್ಚಿಸಿದ ಸಚಿವ ಇವರು. ಕೇವಲ ಗರಿಗರಿ ಬಿಳಿ ಬಟ್ಟೆ ಧರಿಸಿ ಕುತ್ತಿಗೆ ಮೇಲೆ ಕನ್ನಡದ ಬಾವುಟ ನೇತಾಕಿಕೊಂಡ್ರೆ ಸಾಲದು. ಇವರು ಹೇಳಿದಂತೆ ಕೇಳೋಕೆ ಪ್ರಜೆಗಳು ಯಾವುದೇ ಗುಲಾಮರಲ್ಲ. ಹಾಗೆ ನೋಡಿದ್ರೆ ಅಸಲಿಗೆ ಜನರು ಆಯ್ಕೆ ಮಾಡಿ ಕಳಿಸಿರುವ ಜನಸೇವಕರು ಕಂಡ್ರೆ ಇವರು. ಹೀಗಿರಬೇಕಾದ್ರೆ ಮಿನಿಸ್ಟರ್ನ ದರ್ಪದ ಮಾತುಗಳು ಹೇಗಿದ್ದು ಅಂತ ಕೇಳ್ಬಿಡಿ. ಅದೆಲ್ಲ ಇದ್ರು ಇನ್ನು ಹೆಂಡತಿ ಹಾಕಿದ್ದಾಗೆ ಮಸೀದಿ ಕಟ್ತಿದ್ದಾರೆ ಅವರು. ಅಲ್ಲಿ ಹಿಂದೂಗಳು ಮನೆಯೇ ಜಾಸ್ತಿ ಇರೋದು, ಮುಸ್ಲಿಮ್ಸ್ ಅವರೆಲ್ಲ ಬಾಡಿಗೆ ಬಂದಿರೋದಲ್ಲಿ. ಹಾಗಾಗಿ ನಮಗೆ ಮಸೀದಿನ ನಿಲ್ಸ್ಕೊಳ್ಬೇಕು. ನಾವೆಲ್ಲ ಅವರಿಗೆ ಎಲ್ಲ ಒಂದೇ ಸರ್. ಸರ್ ಏನ್ ಗೊತ್ತಾ, ಮಸೀದಿ ಅವ್ರದ್ದಿದೆ, ಇಲ್ಲೇ ಇದ್ದು ನಾವು ತಡೆದಿದ್ರೆ ನಮ್ಮ ತಪ್ಪು ನಾವು ಒಪ್ಕೊಂತೀವಿ. ಹಿಂದೂ ಮುಸ್ಲಿಂ ಸಮಾನ ಅಂತಾನೆ ಅವ್ರದ್ದು ಒಂದು ಮಸೀದಿ, ನಮ್ದೊಂದು ದೇವಸ್ಥಾನ ಆಲ್ರೆಡಿ ಇದೆ. ಬೈ ಜನಸಾಮಾನ್ಯರ ಮೇಲೆ ದರ್ಪ ತೋರುತ್ತಿರುವ ಸಚಿವ ಮತ್ಯಾರು ಅಲ್ಲ, ಹಿರಿಯೂರು ಶಾಸಕ ಹಾಗೂ ಸಚಿವನಾಗಿರುವ ಡಿ ಸುಧಾಕರ್. ಆ ಸೈಟ್ ಖರೀದಿ ಮಾಡಿಕೊಂಡು ಅದರಲ್ಲಿ ಇವರು ಪ್ರಾಧಿಕಾರದವರು ಮತ್ತು ನಗರಸಭೆಯವರು ಹೆಂಗ್ ಲೈಸೆನ್ಸ್ ಕೊಟ್ರು ಮಸೀದಿಗೆ ಅಂತ ಹೇಳಿ, ಜನವಾಸಕ್ಕಂತ ಹೇಳಿ ಆ ಸೈಟ್ಗಳು ಹಂಚಿರೋದು. ಅದೇನೇನು ಮಸೂದಿಗೆ ಅಂತ ಐತಾ ಅಥವಾ ದೇವಸ್ಥಾನಕ್ಕಂತ ಐತಾ ಸರ್ ಸೈಟ್ ನಲ್ಲಿ ಹೇಳಿ ಸರ್. ಇದಕ್ಕೆ ಹೆಂಗ ಇವರು ಲೈಸೆನ್ಸ್ ಹೆಂಗ್ ಕೊಟ್ರು, ಲೈಸೆನ್ಸ್ ಯಾವ ರೀತಿ ಕೊಟ್ರು? ನ್ಯಾಯ ಕೇಳಲು ಬಂದ ವಿಎಚ್ಪಿ ಕಾರ್ಯಕರ್ತನಿಗೆ ಕೇಡಿ ಎಂದ ಸಚಿವ. ಕಾರು ಅಡ್ಡಗಟ್ಟಿ ಕ್ಷಮೆ ಕೇಳುವಂತೆ ಆಗ್ರಹಿಸಿದ ವಿಶ್ವ ಹಿಂದೂ ಪರಿಷತ್. ಹೌದು, ಚಿತ್ರದುರ್ಗದ ಹೌಸಿಂಗ್ ಬೋರ್ಡ್ಗೆ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮವಾಗಿ ಮಸೀದಿ ತಲೆ ಎತ್ತುತ್ತಿದೆ. ಈ ಬಗ್ಗೆ ವಿಎಚ್ಪಿ ಕಾರ್ಯಕರ್ತರು ತಮ್ಮ ಅಳಲನ್ನ ತೋಡಿಕೊಳ್ಳಲು ಸಚಿವರ ಮುಂದೆ ಬಂದಿದ್ರು. ಆದ್ರೆ ಸಚಿವ ಸುಧಾಕರ್ ಮಾತ್ರ ಕಾರ್ಯಕರ್ತರ ಮುಂದೆ ತಮ್ಮ ದರ್ಪ ತೋರಿಸಿದ್ದಾರೆ. ಅಲ್ಲೇ ಇದ್ದ ಹೆಣ್ಣು ಮಕ್ಕಳಿಗೆ 2,000 ಸರ್ಕಾರ ಕೊಡುತ್ತಲ್ವಾ ಅಂತ ಏಕವಚನದಲ್ಲಿ ಕೇಳಿದ್ದಾರೆ. ಇದರಿಂದ ವಿಎಚ್ಪಿ ಕಾರ್ಯಕರ್ತರು ಕೆರಳಿ ಸಚಿವರಿಗೆ 2,000ದ ಬಗ್ಗೆ ಅದ್ಯಾಕೆ ಕೇಳ್ತೀರಿ ಅಂತ ಕೇಳಿದ್ದಾರೆ. ಸಚಿವ ಇದರಿಂದ ರೊಚ್ಚಿಗೆದ್ದು ಅದೇನ್ ಮಾಡಿದ್ದಾರೆ ಅಂತ ನೋಡಿ. ಸರ್ ಇಲ್ಲಿಗೆ ಬರಕ್ಕಾಗಲ್ವಲ್ಲ, ನಿಮ್ಮನ್ನ ಆಗ್ಲೆಲ್ಲ ಮೀಟ್ ಮಾಡಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗ್ತೀವಿ ಸರ್, ನಾವು ದಿನ ದುಡ್ಕೊಂಡು ತಿನ್ನೋರು ಮನೇಲಿ ಇರಲ್ಲ. ಯಾರು ಸರ್? ಇಲ್ಲ ಸರ್, ನಾನು ತಾಣ್ತಿಲ್ಲ. ಇಲ್ಲ, ನಾವು ಮಾಡ್ತಿಲ್ಲ ಸರ್. ರೇಷನ್ ಕಾರ್ಡ್ ನಾವು ಸ್ಕೀಮ್ ಕೊಟ್ಟಿದ್ದು ಕೇಳ್ತೀನಿ ಕಣಯ್ಯ, ಆ ವಿಚಾರ ಮಾಡ್ಕೊಂಡು ಹೌದಮ್ಮ. ನೀವು ಮಾತ್ರ ಸಿಕ್ಕಿಂತ ಮುಂಚೆ ಕೆಳಗೆ ನೋಡ್ತೀರಿ. ನಾವು
ಇನ್ನು ಮಾತನಾಡುವ ಭರದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತನಿಗೆ ನೀ ಸುಮ್ನಿರೋ, ಇಂಥ ಕೇಡಿಗಳನ್ನ ಯಾಕೆ ನಿಮ್ಮೊಂದಿಗೆ ಕರೆದುಕೊಂಡು ಬರ್ತೀರಾ ಅಂತ ಆವಾಜ್ ಹಾಕಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ವಿಎಚ್ಪಿ ಕಾರ್ಯಕರ್ತರು ಸಚಿವ ಈ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಸ್ಥಳದಲ್ಲಿದ್ದ ಪೊಲೀಸರು ಕಾರ್ಯಕರ್ತನನ್ನ ತಡೆದು ಸಮಾಧಾನ ಪಡಿಸುವಲ್ಲಿ ವಿಫಲರಾಗಿದ್ದಾರೆ. ಡಿಸಿ ಕಚೇರಿಯ ಮುಂದೆ ನಡೆದ ಘಟನೆಯಲ್ಲಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಸೇರಿ ಸಚಿವರ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ಅಲ್ಲದೆ ಸಚಿವರ ಮಾತುಗಳಿಗೆ ಆಕ್ರೋಶ ಕೂಡ ಹೊರಹಾಕಿದ್ರು. ಹಿಂದೂ ಕಾರ್ಯಕರ್ತರನ್ನ ಎದುರು ಹಾಕಿಕೊಂಡ ಸಚಿವ ಮತ್ತು ಕಾರ್ಯಕರ್ತರ ತಿಕ್ಕಾಟ ಅದೆಲ್ಲಿಗೆ ಹೋಗಿ ತಲುಪುತ್ತೋ ಅನ್ನೋದು ಕಾದು ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.